ಬೆಂಗಳೂರಿನ ಮತ್ತಷ್ಟು ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ರೌಂಡ್ ಅಪ್ ನಲ್ಲಿ. ಸಿಸಿಬಿ ಮಾದಕ ವಸ್ತು ನಿಗ್ರಹ ದಳ ಕಾರ್ಯಾಚರಣೆ ನಡೆಸಿ ಅಸ್ಸಾಂ ಮೂಲದ ಓರ್ವ ಡ್ರಗ್ ಪ್ಲೆಡರ್ನನ್ನ ಬಂಧಿಸಿದ್ದಾರೆ. ಬಂಧಿತನಿಂದ 10 ಲಕ್ಷ ಮೌಲ್ಯದ ಮಾದಕ ವಸ್ತು ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ಮತ್ತೊಂದು ಕೇಸ್ನಲ್ಲಿ ಖಾಸಗಿ ಟ್ರಸ್ಟ್ಗಳಿಗೆ ಸಿಎಸ್ಆರ್ ಫಂಡ್ ನೀಡೋ ಹೆಸರಲ್ಲಿ ವಂಚಿಸುತ್ತಿದ್ದ 5 ಆರೋಪಿಗಳನ್ನ ಬಂಧಿಸಿದ್ದು, ಬಂಧಿತರಿಂದ 30,91,61,60,000ಕ್ಕೂ ಅಧಿಕ ಮೌಲ್ಯದ ಕೋಟಾ ನೋಟು ವಶಕ್ಕೆ ಪಡೆಯಲಾಗಿದೆ. ಖಾಸಗಿ ಟ್ರಸ್ಟ್ಗಳಿಗೆ ಸಿಎಸ್ಆರ್ ಫಂಡ್ ನೀಡೋ ಹೆಸರಲ್ಲಿ ವಂಚಿಸುತ್ತಿದ್ದ 5 ಆರೋಪಿಗಳನ್ನ ಬಂಧಿಸಲಾಗಿದೆ. 5 ಬಂಧಿತ ಆರೋಪಿಗಳು ಟ್ರಸ್ಟ್ಗಳಿಗೆ ಲಾಭಾಂಶವಿಲ್ಲದೆ ಹಣ ವರ್ಗಾಯಿಸುವುದಾಗಿ ನಂಬಿಸುತ್ತಿದ್ರು. ಮಾತ್ರವಲ್ಲದೆ 40% ಹಣ ಸಲ್ಲಿಸಿದ್ರೆ 100% ಹಣ ನಿಮಗೆ ವರ್ಗಾಯಿಸುವುದಾಗಿ ವಂಚನೆ ಮಾಡುವುದು, ಅಲ್ಲದೆ ವಿಡಿಯೋ ಕಾಲ್ ಮೂಲಕ ಕೋಟಾ ನೋಟು ಹಣವನ್ನ ತೋರಿಸಿ ಮರುಳು ಮಾಡ್ತಿರೋದು ತನಿಖೆಯಲ್ಲಿ ರಿವೀಲ್ ಆಗಿದೆ. 47 ವಿದ್ಯಾರ್ಥಿನಿಯರು ಅಸ್ವಸ್ಥರಾದ ಬೆನ್ನಲ್ಲೇ ಬಿಎಂಸಿಆರ್ಐ ಫುಲ್ ಅಲರ್ಟ್ ಆಗಿದೆ. ಕೊನೆಗೂ ಎಚ್ಚೆತ್ತ ಆಡಳಿತ ಮಂಡಳಿ ಹಾಸ್ಟೆಲ್ನಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಿದೆ. ಆರ್ಒ ನೀರಿನ ಟ್ಯಾಂಕ್ಗಳನ್ನ ಸ್ವಚ್ಛಗೊಳಿಸಲಾಗುತ್ತಿದೆ. ಅಲ್ಲದೆ ನೀರಿನ ಟ್ಯಾಂಕರ್ ಅಳವಡಿಕೆ ಮಾಡುವವರೆಗೂ ವಿದ್ಯಾರ್ಥಿನಿಯರಿಗೆ ಬಿಸ್ಲರಿ ನೀರನ್ನು ಸರಬರಾಜು ಮಾಡಲಾಗುತ್ತೆ. ಈ ಮೂಲಕ ಮತ್ತೆ ಯಾವ ವಿದ್ಯಾರ್ಥಿನಿಯರ ಆರೋಗ್ಯದಲ್ಲೂ ವ್ಯತ್ಯಯ ಆಗಬಾರದು ಅಂತ ಕ್ರಮ ವಹಿಸಲಾಗಿದೆ. 15 ವರ್ಷಗಳ ನಂತರ ಮತ್ತೆ ಜಂಗ್ಲಿ ಜೋಡಿ ಸೂರಿ ಮತ್ತು ನಟ ದುನಿಯಾ ವಿಜಯ್ ತೆರೆ ಮೇಲೆ ಬರೋದು ಕನ್ಫರ್ಮ್ ಆಗಿದೆ. 2009ರಲ್ಲಿ ಬಿಡುಗಡೆಯಾಗಿದ್ದ ಜಂಗ್ಲಿ ಸಿನಿಮಾದ ಬಳಿಕ ಸೂರಿ ಮತ್ತು ವಿಜಯ್ ಒಟ್ಟಾಗಿ ಕೆಲಸ ಮಾಡಿರಲಿಲ್ಲ. ಇದೀಗ ಇಬ್ಬರ ಕಾಂಬಿನೇಷನ್ ನಲ್ಲಿ ಸಿನಿಮಾ ಬರೋ ಸೂಚನೆ ಸಿಕ್ಕಿದ್ದು, ಈ ಸಿನಿಮಾಗೆ ಜಯಣ್ಣ ಬಂಡವಾಳ ಹೂಡ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ನಟ ಅಲ್ಲು ಅರ್ಜುನ್ ಬರ್ತ್ಡೇ ಪ್ರಯುಕ್ತ ಪುಷ್ಪ 2 ಟೀಸರ್ ಬಿಡುಗಡೆಯಾಗಿದೆ. ಕುಮಾರ್ ಸಿನಿಮಾ ನಿರ್ದೇಶಿಸಿದ್ದಾರೆ. ಏಪ್ರಿಲ್ 5ರಂದು ರಶ್ಮಿಕಾ ಅವರ ಬರ್ತ್ಡೇ ದಿನದಂದು ಚಿತ್ರತಂಡ ಶ್ರೀವಲ್ಲೆ ಲುಕ್ ಶೇರ್ ಮಾಡಿದರು. ಇದೀಗ ಅಲ್ಲು ಅರ್ಜುನ್ ಬರ್ತ್ಡೇ ವಿಶೇಷವಾಗಿ ಟೀಸರ್ ಬಿಡುಗಡೆ ಮಾಡಿದ್ದಾರೆ. ಸದ್ಯ ಟೀಸರ್ ನಲ್ಲಿ ಸ್ಟೈಲಿಶ್ ಸ್ಟಾರ್ ಗಂಗಮ್ಮ ದೇವಿ ಅವತಾರದಲ್ಲಿ ಅಭಿಮಾನಿಗಳ ಗಮನ ಸೆಳೆದಿದ್ದು, ಆಗಸ್ಟ್ 15ಕ್ಕೆ ಪುಷ್ಪ 2 ಸಿನಿಮಾ ತೆರೆಗೆ ಬರಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.